ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ. ನಿನ್ನೆ ಮೊನ್ನೆಯಷ್ಟೇ ಆಕಾಶಕ್ಕೆ ಏಣಿ ಹಾಕಿದ್ದ ಚಿನ್ನದ ಬೆಲೆ ಈಗ ದಿಢೀರಂತ ಭಾರೀ ಕುಸಿತ ಕಂಡಿದೆ. ಹೌದು, ಕೇವಲ 48 ಗಂಟೆಗಳಲ್ಲಿ ಬಂಗಾರದ ಬೆಲೆಯಲ್ಲಿ ಬರೋಬ್ಬರಿ 18,000 ರೂಪಾಯಿ ಇಳಿಕೆ ಆಗಿದೆ. ಒಂದ್ ಕಡೆ ಬೆಲೆ ಇಳಿತಾ ಇದ್ರೆ, ಇನ್ನೊಂದ್ ಕಡೆ ಜಗತ್ತಿನ ಪ್ರಖ್ಯಾತ ಆರ್ಥಿಕ ಸಂಸ್ಥೆ JP ಮಾರ್ಗನ್ ಚಿನ್ನದ ಬಗ್ಗೆ ಸ್ಫೋಟಕ ಭವಿಷ್ಯ ನುಡಿದಿದೆ. ಈಗ ಇಳಿದಿರೋದು ಬರೀ ಸ್ಯಾಂಪಲ್. ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಗೊತ್ತಾ? ಅಮೆರಿಕದ ಬ್ಯಾಂಕ್ ನುಡಿದಿರೋ ಭವಿಷ್ಯ ಕೇಳಿದ್ರೆ ಎದೆ ನಡುಗುತ್ತೆ. ಅಷ್ಟಕ್ಕೂ ಚಿನ್ನದ ಬೆಲೆ ದಿಢೀರಂತ ಕುಸಿಯೋಕೆ ಕಾರಣ ಏನು? ಅಮೆರಿಕದ ಅಧ್ಯಕ್ಷ ಟ್ರಂಪ್ ಅವರ ಆ ಒಂದು ನಿರ್ಧಾರ ಮಾರುಕಟ್ಟೆಯನ್ನೇ ಬುಡಮೇಲು ಮಾಡಿದ್ದೇಕೆ? ಬೆಂಗಳೂರಿನಲ್ಲಿ ಈಗ ರೇಟ್ ಎಷ್ಟಿದೆ ಮತ್ತು JP ಮಾರ್ಗನ್ ಅವರ ಆ ದೊಡ್ಡ ಭವಿಷ್ಯ ಏನು? ಈ ಎಲ್ಲ ಇಂಟ್ರೆಸ್ಟಿಂಗ್ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ. ಸ್ನೇಹಿತರೆ, ಕಳೆದ ಗುರುವಾರ ಅಂದರೆ ಜನವರಿ 29ರಂದು ಚಿನ್ನದ ಮಾರುಕಟ್ಟೆ ಇತಿಹಾಸದಲ್ಲೇ ಇನ್ನಿಲ್ಲದಂತೆ ಏರಿಕೆ ಕಂಡು ಬಂದಿತ್ತು. ಜನ ಚಿನ್ನದ ಅಂಗಡಿ ಕಡೆ ನೋಡೋಕೆ ಭಯ ಪಡೋ ಪರಿಸ್ಥಿತಿ ಇತ್ತು. ಆದರೆ ಶುಕ್ರವಾರ ಮತ್ತು ಶನಿವಾರ ಸನ್ನಿವೇಶ ಸಂಪೂರ್ಣ ಬದಲಾಗಿದೆ. ಚಿನ್ನ ಬೆಳ್ಳಿ ಬೆಲೆ ಭಾರಿ ಇಳಿಕೆ ಕಂಡಿದೆ. 24 ಕ್ಯಾರೆಟ್ ಶುದ್ಧ ಚಿನ್ನದ ದರ 2 ದಿನದಲ್ಲಿ ಪ್ರತಿ 10 ಗ್ರಾಂಗೆ ಬರೋಬ್ಬರಿ 18,270 ರೂಪಾಯಿ ಇಳಿಕೆಯಾಗಿ 1,580,000 ರೂಪಾಯಿಗೆ ತಲುಪಿದೆ. 22 ಕ್ಯಾರೆಟ್ ಆಭರಣ ಚಿನ್ನದ ದರ ಪ್ರತಿ 10 ಗ್ರಾಂಗೆ 16,750 ರೂಪಾಯಿ ಇಳಿಕೆಯಾಗಿದ್ದು 1,47,200 ರೂಪಾಯಿಗೆ ಸಿಗ್ತಿದೆ. ಇನ್ನು ಬೆಳ್ಳಿ ವಿಚಾರಕ್ಕೆ ಬರೋದಾದ್ರೆ, 2 ದಿನದಲ್ಲಿ ಕೆಜಿಗೆ ಬರೋಬ್ಬರಿ 60,000 ರೂಪಾಯಿ ಕುಸಿತ ಕಂಡು 3,50,000 ರೂಪಾಯಿಗೆ ಇಳಿದಿದೆ. ಗುರುವಾರ ಒಂದೇ ದಿನ 11,000 ಏರಿಕೆ ಕಂಡಿದ್ದ ಚಿನ್ನ ಕೇವಲ 2 ದಿನದಲ್ಲಿ 18,000 ರೂಪಾಯಿಗೂ ಹೆಚ್ಚು ಇಳಿಕೆ ಕಂಡಿದೆ ಅಂದರೆ ಇದು ಸಾಮಾನ್ಯ ವಿಷಯ ಅಲ್ಲ. ಹಾಗಾದ್ರೆ ಕುಸಿತಕ್ಕೆ ಕಾರಣ ಏನು? ಈಗ ನಿಮ್ಗೊಂದು ಪ್ರಶ್ನೆ ಮೂಡಿರ್ಬೋದು, ಯಾಕೆ ಹೀಗಾಯಿತು? ಏಕಾಏಕಿ ರೇಟ್ ಇಳಿಯೋಕೆ ಕಾರಣ ಏನು ಅಂತ. ಇದಕ್ಕೆ ನೇರ ಕಾರಣ ಅಮೆರಿಕ ಮತ್ತು ಅಲ್ಲಿನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಅಮೆರಿಕದ ಫೆಡರಲ್ ರಿಸರ್ವ್ ಅಂದ್ರೆ ನಮ್ಮ RBI ಇದ್ದ ಹಾಗೆ, ಅದರ ಮುಖ್ಯಸ್ಥರನ್ನಾಗಿ ಟ್ರಂಪ್ ಅವರು ಕೆವಿನ್ ವಾರ್ಷ್ ಅವರನ್ನ ನೇಮಿಸೋದಾಗಿ ಹೇಳಿದ್ದಾರೆ. ಇವರು ಬಡ್ಡಿ ದರಗಳ ವಿಚಾರದಲ್ಲಿ ತುಂಬಾನೇ ಕಠಿಣ ನಿಲುವು ಹೊಂದಿರೋ ವ್ಯಕ್ತಿ. ಇವರು ಅಧಿಕಾರಕ್ಕೆ ಬಂದ್ರೆ ಅಮೆರಿಕಾದಲ್ಲಿ ಬಡ್ಡಿ ದರ ಇಳಿಯಲ್ಲ, ಬದಲಿಗೆ ಏರಬಹುದು ಅಥವಾ ಹಾಗೆ ಇರಬಹುದು ಅನ್ನೋದು ಮಾರುಕಟ್ಟೆಯ ಲೆಕ್ಕಾಚಾರ. ಯಾವಾಗ ಅಮೆರಿಕದ ಬಡ್ಡಿ ದರ ಏರುತ್ತೋ ಆಗ ಡಾಲರ್ ಮೌಲ್ಯ ಸ್ಟ್ರಾಂಗ್ ಆಗುತ್ತೆ. ಡಾಲರ್ ಸ್ಟ್ರಾಂಗ್ ಆದ್ರೆ ಸಾಕು, ಚಿನ್ನದ ಬೆಲೆ ಕುಸಿಯೋದು ಸಹಜ. ಇದೇ ಕಾರಣಕ್ಕೆ ಹೂಡಿಕೆದಾರರು ಭಯ ಬಿದ್ದು ತಮ್ಮಲ್ಲಿದ್ದ ಚಿನ್ನವನ್ನ ಮಾರಿ ಲಾಭ ಮಾಡಿಕೊಳ್ಳೋಕೆ ಶುರು ಮಾಡಿದ್ರು. ಆದ್ರಿಂದಲೇ ಈ ದಿಢೀರ್ ಕುಸಿತ ಉಂಟಾಗಿದೆ. ಸ್ಫೋಟಕ ಭವಿಷ್ಯ ನುಡಿದ JP ಮಾರ್ಗನ್. ಸ್ನೇಹಿತರೆ, ಬೆಲೆ ಇಳಿದಿದೆ ಅಂತ ನೀವೇನಾದ್ರೂ ಚಿನ್ನವನ್ನ ಕಡೆಗಣಿಸಿದ್ರೆ ನೀವು ದೊಡ್ಡ ತಪ್ಪು ಮಾಡ್ತಾ ಇದ್ದೀರಿ ಅಂತಲೇ ಅರ್ಥ. ಅದಕ್ಕೆ ಕಾರಣ ಅಮೆರಿಕದ ಅತಿದೊಡ್ಡ ಬ್ಯಾಂಕ್ ಹಾಗೂ ವಿಶ್ವದ ಪ್ರಬಲ ಬ್ಯಾಂಕಿಂಗ್ ಸಂಸ್ಥೆ JP ಮಾರ್ಗನ್ ಬಿಡುಗಡೆ ಮಾಡಿರುವ ಒಂದು ವರದಿ. ಅದರ ಪ್ರಕಾರ ಈಗ ಬೆಲೆ ಇಳಿದಿರಬಹುದು, ಆದರೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆ ಊಹೆಗೂ ನಿಲುಕದ ಮಟ್ಟಕ್ಕೆ ಏರುತ್ತೆ ಅಂತ ಬ್ಯಾಂಕ್ ಹೇಳಿದೆ. ಅವರ ಪ್ರಕಾರ ಚಿನ್ನದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಔನ್ಸ್ಗೆ $8,500 ತಲುಪಬಹುದು. ಮುಂದಿನ 3-4 ವರ್ಷಗಳಲ್ಲಿ ಅಂದ್ರೆ 2030 ಹೊತ್ತಿಗೆ ಈ ಮಟ್ಟಕ್ಕೆ ಮುಟ್ಟುತ್ತೆ ಅಂತ ಜೆಮಿ ಡೈಮನ್ ನೇತೃತ್ವದ ಬ್ಯಾಂಕ್ ಹೇಳಿದೆ. ಔನ್ಸ್ಗೆ $8,500 ಅಂದ್ರೆ ಗ್ರಾಮ್ಗೆ ಎಷ್ಟು ಅಂತ ನೀವು ಕೇಳಬಹುದು. ಸ್ನೇಹಿತರೆ, 1 ಔನ್ಸ್ ಅಂದ್ರೆ ಸುಮಾರು 28 ಚಿಲ್ಲರೆ ಗ್ರಾಮ್. ಈ ಲೆಕ್ಕದಲ್ಲಿ 1 ಗ್ರಾಮ್ಗೆ 27,500 ರೂಪಾಯಿ ಆಗುತ್ತೆ. ಅಂದ್ರೆ ಇನ್ನು 3-4 ವರ್ಷದಲ್ಲಿ ಚಿನ್ನದ ಬೆಲೆ 10 ಗ್ರಾಮ್ಗೆ 2,75,000 ರೂಪಾಯಿ ದಾಟುತ್ತೆ ಅಂತ JP ಮಾರ್ಗನ್ ಭವಿಷ್ಯ ಹೇಳಿದೆ. ಯಾಕೆ ಹೀಗೆ ಹೇಳ್ತಿದ್ದಾರೆ? ಇದಕ್ಕೆ ಪ್ರಮುಖ 3 ಕಾರಣಗಳು ಇಲ್ಲಿದೆ. ಒಂದು, ಸುರಕ್ಷಿತ ಹೂಡಿಕೆ. ಜಗತ್ತಿನಲ್ಲಿ ಈಗ ಯುದ್ಧಗಳು ನಡೀತಾ ಇವೆ. ಟ್ರಂಪ್ ಅವರು ಗ್ರೀನ್ಲ್ಯಾಂಡ್ ಮೇಲೆ ಕಣ್ಣು ಹಾಕಿರೋದು, ವೆನೆಜುವೆಲಾ ಅಧ್ಯಕ್ಷರ ಬಂಧನ ಮತ್ತು ಸುಂಕದ ಸಮರಗಳು ಜಗತ್ತಿನಲ್ಲಿ ಅನಿಶ್ಚಿತತೆ ಸೃಷ್ಟಿ ಮಾಡಿದೆ. ಇಂಥ ಸಮಯದಲ್ಲಿ ಜನರಿಗೆ ಮತ್ತು ದೇಶಗಳಿಗೆ ನಂಬಿಕೆ ಇರೋದು ಚಿನ್ನದ ಮೇಲೆ ಮಾತ್ರ. ಹೀಗಾಗಿ ಚಿನ್ನಕ್ಕೆ ಮುಂದೆಯೂ ಹೆಚ್ಚಿನ ಬೇಡಿಕೆ ಇದ್ದೇ ಇರುತ್ತೆ. 2ನೇ ಕಾರಣ, ದೇಶಗಳ ಕೇಂದ್ರೀಯ ಬ್ಯಾಂಕ್ಗಳ ಒಲವು. ಕೇವಲ ಜನಸಾಮಾನ್ಯರು ಮಾತ್ರ ಅಲ್ಲ, ಜಗತ್ತಿನ ವಿವಿಧ ದೇಶಗಳ ಸೆಂಟ್ರಲ್ ಬ್ಯಾಂಕ್ಗಳು ಕೂಡ ಡಾಲರ್ ಬದಲು ಚಿನ್ನವನ್ನೇ ಹೆಚ್ಚೆಚ್ಚು ಶೇಖರಿಸಿ ಇಟ್ಕೊಳ್ತಿವೆ. ಈ ಕಾರಣದಿಂದಲೂ ಮಾರುಕಟ್ಟೆಯಲ್ಲಿ ಚಿನ್ನದ ಕೊರತೆ ಉಂಟಾಗಿದೆ.
ಮೂರನೇ ಕಾರಣ, ಚಿನ್ನ ಈಗ ಕೋರ್ ಹೋಲ್ಡಿಂಗ್. JP ಮಾರ್ಗನ್ ಪ್ರಕಾರ ಚಿನ್ನ ಈಗ ಕೇವಲ ಕಷ್ಟಕಾಲದ ಮಿತ್ರ ಅಲ್ಲ, ಅದೊಂದು ಖಾಯಂ ಆಸ್ತಿಯಾಗಿ ಬದಲಾಗಿದೆ. ಅಂದ್ರೆ ಹೂಡಿಕೆದಾರರು ಇದನ್ನು ಒಂದು ಹೂಡಿಕೆ ಅಂತ ಪರಿಗಣಿಸಿ ಖರೀದಿಸುತ್ತಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲೂ ಚಿನ್ನಕ್ಕೆ ಬೇಡಿಕೆ ಹೆಚ್ಚಲಿದ್ದು ದರ ಏರಿಕೆಯಾಗಲಿದೆ ಅಂತ ಅಮೆರಿಕದ ಅತಿದೊಡ್ಡ ಬ್ಯಾಂಕ್ ಭವಿಷ್ಯ ನುಡಿದಿದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ಸ್ನೇಹಿತರೆ, ಸದ್ಯಕ್ಕೆ ಅಮೆರಿಕದ ಕೆವಿನ್ ವಾರ್ಷ್ ಎಫೆಕ್ಟ್ನಿಂದ ಚಿನ್ನದ ಬೆಲೆ ಇಳಿದಿರಬಹುದು. ಇದು ಆಭರಣ ಪ್ರಿಯರಿಗೆ ಸಿಕ್ಕಿರೋ ಒಂದು ಸುವರ್ಣ ಅವಕಾಶ ಅಂದ್ರೂ ತಪ್ಪಾಗಲ್ಲ. ಯಾಕಂದ್ರೆ ದೀರ್ಘಕಾಲದಲ್ಲಿ ಚಿನ್ನದ ಬೆಲೆ ಮತ್ತೆ ಏರುವ ಸಾಧ್ಯತೆಗಳೇ ಹೆಚ್ಚಿವೆ ಅಂತ ತಜ್ಞರು ಹೇಳ್ತಿದ್ದಾರೆ. ಈ ಬಗ್ಗೆ ನಿಮ್ಗೇನನ್ಸುತ್ತೆ? ಬೆಲೆ ಹೀಗೆ ಇಳಿತಾ ಹೋಗುತ್ತಾ ಅಥವಾ JP ಮಾರ್ಗನ್ ಹೇಳಿದ ಹಾಗೆ ಮತ್ತೆ ದುಬಾರಿ ಆಗುತ್ತಾ? ಈ ರೇಟ್ನಲ್ಲಿ ನೀವು ಚಿನ್ನ ತಗೋತೀರಾ ಅಥವಾ ಇನ್ನೂ ಕಾಯ್ತೀರಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.